ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಾರ್ಮುಲಾ ಪ್ರಕಾರ 28 ಸೈಜ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ನಿಮಗೆ ಫ್ರಂಟ್ ಸೈಡ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಏನೇನು ಅಳತೆ ತೊಗೋಬೇಕು, ಹೇಗೆ ಅಳತೆ ತೊಗೋಬೇಕು ಅಂತ ನಿಮಗೆ ಇವಾಗ ನಾನು ತಿಳಿಸ್ಕೊಡ್ತೇನೆ ನೋಡಿ. ಈ ವಿಡಿಯೋ ಬಿಗಿನರ್ಸ್ಗಾಗಿ, ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಹಾಗೆ ಈ ನಾನು ಹೇಳೋ ಮೆಥಡನ್ನು ತಿಳ್ಕೊಳ್ಳಿ, ಪೂರ್ತಿ ಲಕ್ಷ್ಯ ಕೊಟ್ಟು ಕೇಳಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ತೊಗೊಳ್ಬೇಕು. ನಾನಿಲ್ಲಿ ಬ್ಯಾಕ್ ಲೆಂತ್ ಮೊದಲು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಬ್ಯಾಕ್ ಬ್ಲೌಸ್ ಲೆಂತ್ 11.5 ಇಂಚ್ ತೊಗೊಂಡಿದ್ದೆ. ಅದರಲ್ಲಿ ಪ್ಲಸ್ 1 ಇಂಚ್ ಮಾಡಬೇಕು. ಎಕ್ಸ್ಟ್ರಾ 1 ಇಂಚ್ ಮಾರ್ಜಿನ್ ಅಂತ ತೊಗೊಂಡಿದ್ದೆ. 11.5 ಪ್ಲಸ್ 1 ಇಂಚ್ ಕೂಡಿಸಿದರೆ 12.5 ಬ್ಲೌಸ್ ಲೆಂತ್ ಬರುತ್ತೆ. ಬ್ಯಾಕ್ ಸೈಡ್ ನಾನು ಬ್ಲೌಸ್ ಲೆಂತ್ 12.5 ತೊಗೊಂಡಿದ್ದೆ. ಇಲ್ಲಿ ನಾನು ಯಾವುದೇ ರೀತಿ ಬ್ಲೌಸ್ ಅಳತೆ ಮಾಡಿ ತೊಗೊಂಡು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿಲ್ಲ. ಎಲ್ಲ ಫಾರ್ಮುಲಾ ಪ್ರಕಾರನೇ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೇನೆ. ಹಾಗೆ ಇವಾಗ ಫ್ರಂಟ್ ಬ್ಲೌಸ್ ಲೆಂತ್ ಅಂತ ಬರೀರಿ ನೋಡಿ. 12.5 ಬ್ಯಾಕ್ ಬ್ಲೌಸ್ ಲೆಂತ್ನಲ್ಲಿ ನಾವು ಮುಂದ್ಗಡೆ ಪ್ಲಸ್ 1.5 ಇಂಚ್ ಮಾರ್ಜಿನ್ ತೊಗೋಬೇಕು. ಮುಂದ್ಗಡೆ ಎಷ್ಟು ತೊಗೋಬೇಕು? 1.5 ಇಂಚ್ ತೊಗೋಬೇಕು. ಇದನ್ನು ನೀವು ಕ್ಲಿಯರಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಬ್ಯಾಕ್ ಸೈಡ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ಫ್ರಂಟ್ ಸೈಡ್ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ಇವಾಗ 12.5 ಪ್ಲಸ್ 1.5 ಕೂಡಿಸಿದಾಗ 14 ಇಂಚ್ ಬರುತ್ತೆ ಫ್ರಂಟ್ ಸೈಡ್. ಇವಾಗ ಬ್ಲೌಸ್ ಬ್ಯಾಕ್ ಚೆಸ್ಟ್ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ ನೋಡೋಣ ಬನ್ನಿ. ಪೂರ್ತಿ ಅದೇ ಸುತ್ತಾದ 28 ಸೈಜ್ ಇದೆ. ಅದರಲ್ಲಿ ನಾವು 4 ಭಾಗ ಮಾಡಿದಾಗ 7 ಇಂಚ್ ಬರುತ್ತೆ. ಬ್ಯಾಕ್ ಸೈಡ್ ನಾವು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವಿ. 7 ಪ್ಲಸ್ 1.5 ಇಂಚ್ ಕೂಡಿಸಿದರೆ 8.5 ಬರುತ್ತೆ. ಇವಾಗ ನಾವು ಫ್ರಂಟ್ ಚೆಸ್ಟ್ ಎಷ್ಟು ತೊಗೊಳ್ಳೋಣ ನೋಡೋಣ ಬನ್ನಿ. ಫ್ರೆಂಡ್ಸ್, ಮುಂದುಗಡೆ ಚೆಸ್ಟ್ನಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ. ಫ್ರಂಟ್ ಚೆಸ್ಟ್ ಅಂತ ಬರೋದು 7 ಇಂಚ್ ನಮಗೆ ಚೆಸ್ಟ್ ಇದೆ. ಅದರಲ್ಲಿ ನಾವು 1.5 ಇಂಚ್ ಮಾರ್ಜಿನ್ ಅಂತ ತೊಗೊಳ್ಬೇಕು. ಹಾಗೆ ಮತ್ತು 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಫ್ರಂಟ್ ಸೈಡ್. ಯಾಕಂದರೆ ನಾವು ಕಾಜುಪಟ್ಟಿ ಉಕ್ಪಟ್ಟಿಗೆ ಅರ್ಧ ಇಂಚ್ ಬಿಡಬೇಕು. ಹಾಗೆ ಡಾಟ್ ಹಿಡಿಯೋದಕ್ಕೆ ಅರ್ಧ ಇಂಚ್ ಹೋಗುತ್ತೆ. ಹೀಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇದನ್ನೆಲ್ಲ ಕೂಡಿಸಿದಾಗ ನಮಗೆ 9.5 ಇಂಚ್ ಬ್ಲೌಸ್ ಚೆಸ್ಟ್ ಬರುತ್ತೆ. ಫ್ರೆಂಡ್ಸ್, ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕಾಗಿ ಈ ಫಾರ್ಮುಲಾ ಎಲ್ಲ ಮೇನ್ ಇಂಪಾರ್ಟೆಂಟ್ ಇದೆ. ಇದನ್ನೆಲ್ಲ ನಾವು ತಿಳಿದುಕೊಳ್ಬೇಕು. ಅಂದರೆ ನಿಮಗೆ ಫ್ರಂಟ್ ಸೈಡ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅರ್ಥ ಆಗುತ್ತೆ. ಇವಾಗ ನಾವು ವೆಸ್ಟ್ ಅಳತೆ ಮಾಡೋಣ ಬನ್ನಿ. ನಮ್ಮದು ಬ್ಲೌಸ್ ಲೆಂತ್ ವೆಸ್ಟ್ ಎಷ್ಟಿದೆ? 5.25 ಇಂಚ್ ಇದೆ. ವೆಸ್ಟ್ ಅಂತ ಬರೋದು ನಾವಿಲ್ಲಿ ಸೊಂಟದ ಸುತ್ತ ಅಳತೆ 4 ಭಾಗ ಮಾಡಿ 5.25 ಇಂಚ್ ಬಂದಿದೆ. 5.25 ಇಂಚ್ ಅಂತ ಬರೀಬೇಕು. ಇವಾಗ ನಾವು ಫ್ರಂಟ್ ಸೈಡ್ ವೆಸ್ಟ್ ಎಷ್ಟು ತೊಗೋಬೇಕಂತಂದರೆ 5.25 ಇಂಚು ಪ್ಲಸ್ 1.5 ಇಂಚ್ ಮಾರ್ಜಿನ್ ತೊಗೊಳ್ಬೇಕು. ಆನಂತರ ಮತ್ತು 2 ಇಂಚ್ ಡಾಟ್ಗಾಗಿ ತೊಗೊಳ್ಬೇಕು. ಇದು ಫ್ರಂಟ್ ಸೈಡ್ ಆಗಿದೆ. ಫ್ರೆಂಡ್ಸ್, ಡಾಟ್ ನಾವು 1 ಇಂಚ್ ಹಿಡಿಬೇಕು. ಹಾಗಾಗಿ ನಾನಿಲ್ಲಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೇನೆ ಡಾಟ್ಗಾಗಿ. ಆನಂತರ ಅದನ್ನು 5.25 ಇಂಚು ಪ್ಲಸ್ 1.5 ಇಂಚು ಪ್ಲಸ್ 2 ಇಂಚು ಇದನ್ನೆಲ್ಲ ಕೂಡಿಸ್ಬೇಕು. ಇದನ್ನೆಲ್ಲ ಕೂಡಿಸಿದಾಗ ನಮಗೆ 9.25 ಇಂಚ್ ಸೊಂಟದ ಸುತ್ತಳತೆ ಬರುತ್ತೆ. ಇದು ನಿಮಗೆ ಇವಾಗ ಅರ್ಥ ಆಗಿಲ್ಲ ಅಂದರೆ ನಾನು ಮತ್ತೊಮ್ಮೆ ತಿಳಿಸ್ತೇನೆ ನೋಡಿ. ಫ್ರೆಂಡ್ಸ್, ನಾವು ಬ್ಯಾಕ್ ಸೈಡ್ ಎಷ್ಟು ತೊಗೊಂಡಿದ್ವಿ ಅಂತ ಮೊದಲು ತಿಳಿಸಿ, ಆನಂತರ ಫ್ರಂಟ್ ಸೈಡ್ ನಿಮಗೆ ತಿಳಿಸ್ತೇನೆ, ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಬ್ಯಾಕ್ ಸೈಡ್ ನಾವು 5.25 ಇಂಚ್ ತೊಗೊಂಡಿದ್ವಿ ಸೊಂಟ ಸುತ್ತಾತೆ. ಅದರಲ್ಲಿ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವಿ. ಡಾಟ್ಗಾಗಿ 1 ಇಂಚ್ ತೊಗೊಂಡಿದ್ವಿ. ನಾವು ಅರ್ಧ ಇಂಚ್ ಡಾಟ್ ಹಿಡಿದಿದ್ವಿ, ಅದಕ್ಕಾಗಿ 1 ಇಂಚ್ ಮಾರ್ಜಿನ್ ತೊಗೋಬೇಕು. ಇವಾಗ 5.25 ಇಂಚು ಪ್ಲಸ್ 1.5 ಇಂಚು ಪ್ಲಸ್ 1 ಇಂಚು ಕೂಡಿಸಿದಾಗ ನಮಗೆ 8.25 ಇಂಚ್ ಬರುತ್ತೆ. ಇದು ಬ್ಯಾಕ್ ಸೈಡ್ ಸೊಂಟದ ಸುತ್ತಾತೆ. ಇದನ್ನು ಬ್ಯಾಕ್ ಸೈಡ್ ಅಂತ ಬರೀರಿ. ಇವಾಗ ಫ್ರಂಟ್ ಸೈಡ್ ಮತ್ತೊಮ್ಮೆ ತಿಳಿಸ್ತೇನೆ ನೋಡಿ. ಫ್ರಂಟ್ ಸೈಡ್ ಚೆಸ್ಟ್ ಎಷ್ಟಿದೆ? 5.25 ಇಂಚ್ ಇದೆ. ಮತ್ತು ಅದರಲ್ಲಿ ನಾವು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವಿ ಮತ್ತು ಪ್ಲಸ್ 2 ಇಂಚ್ ನಾವು ಡಾಟ್ಗಾಗಿ ತೊಗೊಂಡಿದ್ವಿ. ಇದನ್ನೆಲ್ಲ ಕೂಡಿಸಿದಾಗ ನಮಗೆ 9.25 ಇಂಚ್ ಬರುತ್ತೆ. ಎಕ್ಸ್ಟ್ರಾ ಮಾರ್ಜಿನ್ ಅಷ್ಟೇ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ, ಎಲ್ಲ ಸೇಮ್ ಬರುತ್ತೆ. ಇವಾಗ ಇದು 3 ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ನಾವು ಡಾಟ್ ಪಾಯಿಂಟನ್ನು ತಿಳಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಡಾಟ್ ಪಾಯಿಂಟ್ ಅಂತ ಬರೆದು ಫಾರ್ಮುಲಾ ಪ್ರಕಾರ ಎಷ್ಟು ಬರುತ್ತೆ ಅಂತಂದರೆ ಚೆಸ್ಟ್ 4ನೇ ಭಾಗ ಮಾಡಿದಾಗ 7 ಇಂಚ್ ಬರುತ್ತೆ. ಪ್ಲಸ್ 1.5 ಇಂಚ್ ಅದರಾಗೆ ನಾವು ಕೂಡಿಸ್ಬೇಕು. ಅರ್ಧ ಇಂಚ್ ಮಾರ್ಜಿನ್ ಇರುತ್ತೆ, 1 ಇಂಚ್ ಡಾಟ್ ಇರುತ್ತೆ. 7 ಪ್ಲಸ್ 1.5 ಇಂಚ್ ಕೂಡಿಸಿದಾಗ ನಮಗೆ 8.25 ಇಂಚು ಡಾಟ್ ಪಾಯಿಂಟ್ ಬರುತ್ತೆ. ಈ ಡಾಟ್ ಪಾಯಿಂಟ್ ಫಾರ್ಮುಲಾ ತುಂಬ ಸಿಂಪಲ್ ಆಗಿದೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ನೀವು ಯಾರು ನೋಡಿಲ್ಲ ಅಂದರೆ ನೋಡಿ.
ಹಾಗೆ ನೆಕ್, ಶೋಲ್ಡರ್, ಆರ್ಮೋಲ್ ಎಷ್ಟು ತೊಗೋಬೇಕಂತ ನಾವು ವಿಡಿಯೋ ಮಾಡಿದ್ದೇನೆ. ಅದೇ ಪ್ರಕಾರ ನಾವು 28 ಸೈಜಿಗೆ ನೆಕ್, ಶೋಲ್ಡರ್, ಆರ್ಮೋಲ್ ತೊಗೋಬೇಕು. ನೆಕ್ 2 ಇಂಚ್ ಇಡಬೇಕು, ಶೋಲ್ಡರ್ 3 ಇಂಚ್ ಇಡಬೇಕು, ಆರ್ಮೋಲ್ 5.5 ಇಂಚ್ ಇಡಬೇಕು. ಇಷ್ಟು ಮೆಜರ್ಮೆಂಟ್ ಆದರೆ ಸಾಕು ಫ್ರಂಟ್ ಸೈಡ್ ಕಟಿಂಗ್ ಮಾಡೋದಕ್ಕೆ. ಇವಾಗ ಹಾಗೆ ಇದನ್ನೆಲ್ಲ ನೀವು ಬುಕ್ಕಿನಲ್ಲಿ ಬರೆದಿಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಎಲ್ಲ ಸೈಜ್ದವ್ರಿಗೂ ಇದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು. ಇವಾಗ ಪೇಪರ್ ಕಟಿಂಗ್ ಮಾಡೋಣ ಬನ್ನಿ. ಮೊದಲದಾಗಿ ನಾವು ಬ್ಲೌಸ್ ಲೆಂತ್ 14 ಇಂಚ್ ಇದೆ, 14 ಇಂಚ್ ಮಾರ್ಕ್ ಮಾಡಬೇಕು. ನೋಡಿ ನೀಟಾಗಿ ಎಲ್ಲ ಕಡೆ ಸೇಮ್ 14 ಇಂಚ್ ಬರೋವರೆಗೂ ಮಾರ್ಕ್ ಮಾಡಿ. ಹಾಗೆ 14 ಇಂಚಿಗೆ ಒಂದು ಲೈನ್ ಡ್ರಾ ಮಾಡಿ, ರೀತಿ ಸ್ಕೇಲಿಂದ ನೀಟಾಗಿ ಲೈನ್ ಹೊಡಿಬೇಕು. 14 ಇಂಚ್ ಮಾರ್ಕ್ ಮಾಡಿದಾಗ ನಾವು ಅರ್ಧ ಇಂಚ್ ಕಾಜು ಪಟ್ಟಿ, ಬಿಡ್ಡಿ ಪಟ್ಟಿಗಾಗಿ ಬಿಡಬೇಕು. ಅರ್ಧ ಇಂಚ್ ಮಾರ್ಕ್ ಮಾಡಿ ಸ್ಕೇಲ್ ತೊಗೊಂಡು ನೀಟಾಗಿ ಒಂದು ಲೈನ್ ಹೊಡೀರಿ. ಹಾಗೆ ಈ ಅರ್ಧ ಇಂಚ್ ಬಿಟ್ಟು ನಾವು ನೆಕ್ 2 ಇಂಚ್ ಇಡಬೇಕು ಮತ್ತು ಶೋಲ್ಡರ್ 3 ಇಂಚ್ ಇಡಬೇಕು. ಹಾಗೆ ಆರ್ಮೋಲ್ 5.5 ಇಂಚ್ ಇಡಬೇಕು. ಆನಂತರ ನಾವು ಇದನ್ನು ಸ್ಕೇಲಿಂದ ನೀಟಾಗಿ ಒಂದು ಲೈನ್ ಹೊಡೀರಿ. ಹಾಗೆ ಫ್ರಂಟ್ ನೆಕ್ ನಾವು 6 ಇಂಚ್ ತೊಗೊಂಡಿದ್ದೇನೆ, 6 ಇಂಚ್ ಇಡಿ. ಇದನ್ನು ಈಗ ಸ್ಟ್ರೇಟಾಗಿ ಲೈನ್ ಹೊಡೀರಿ. ಅರ್ಧ ಇಂಚ್ ಹಿಡಿಬಾರ್ದು, ಅರ್ಧ ಇಂಚ್ ಬಿಟ್ಟು ನಾವು ನೆಕ್, ಶೋಲ್ಡರ್, ಆರ್ಮೋಲು ಅಳತೆ ಮಾಡಬೇಕು. ಹಾಗೆ ಚೆಸ್ಟ್ 7 ಇಂಚ್ ಇಡಿ, ಅದರಲ್ಲಿ 1.5 ಇಂಚ್ ಮಾರ್ಜಿನ್ ಅಂತ ಮಾರ್ಕ್ ಮಾಡಿ. ಹಾಗೆ ಅರ್ಧ ಇಂಚ್ ಡಾಟ್ಗಾಗಿ ಮಾರ್ಜಿನ್ ಮಾಡಿ. ನಾವು ಮೊದಲೇ ಕಾಜು ಮತ್ತು ಬಿಡ್ಡಿ ಪಟ್ಟಿಗಾಗಿ ಅರ್ಧ ಇಂಚ್ ಬಿಟ್ಟಿದ್ವಿ, ಈಗ ಅರ್ಧ ಇಂಚ್ ಡಾಟ್ಗಾಗಿ ಬಿಟ್ಟಿದ್ದೇವೆ. ಫ್ರಂಟ್ ಸೈಡ್ 1 ಇಂಚು ಇದು ಕವರ್ ಆಯಿತು. ಇವಾಗ ನಾವು 1 ಇಂಚ್ ಫ್ರಂಟ್ ಸೈಡ್ ಆರ್ಮೋಲನ್ನು ಮಾರ್ಕ್ ಮಾಡಿ. ಈಗ ಆರ್ಮೋಲ್ ಶೇಪ್ ಸ್ಕೇಲಿಂದ ನಾವು ನಿಧಾನವಾಗಿ ಸ್ಟ್ರೇಟಾಗಿ ಲೈನ್ ಹೊಡೀರಿ. 1/4 ಇಂಚ್ ಒಳಗಡೆ ಬರಬೇಕು. ನಾವು ಟೇಪಿಂದ ಅಳತೆ ಮಾಡಿ ನೋಡಿದಾಗ 1/4 ಇಂಚ್ ಒಳಗಡೆ ಆರ್ಮೋಲ್ ಶೇಪ್ನಲ್ಲಿ ಬರಬೇಕು. ಈ ರೀತಿ ಬರೋದ್ರಿಂದ ಬ್ಲೌಸ್ನಲ್ಲಿ ರಿಂಕಲ್ಸ್ ಬರೋದಿಲ್ಲ. ಇವಾಗ ಪರ್ಫೆಕ್ಟಾಗಿ ಆರ್ಮೋಲ್ ರೆಡಿ ಆಗಿದೆ. ಆನಂತರ ನಾವು ಸೊಂಟದ ಸುತ್ತ ಅಳತೆ 5.25 ಇಂಚ್ ಮಾರ್ಕ್ ಮಾಡಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡಬೇಕು. ಹಾಗೆ 2 ಇಂಚ್ ನಾವು ಟಕ್ಸ್ಗಾಗಿ ಮಾರ್ಕ್ ಮಾಡಬೇಕು. ಇದನ್ನೆಲ್ಲ ಮಾರ್ಕ್ ಮಾಡಿದಾಗ ಮತ್ತೊಮ್ಮೆ ಅಳತೆ ಮಾಡಿ ನೋಡಿ, ಎಲ್ಲ ಕರೆಕ್ಟಾಗಿದೆ. ಇವಾಗ ಸ್ಕೇಲಿಂದ 3 ಲೈನ್ ಹೊಡಿಬೇಕು. ಫಿಟ್ಟಿಂಗ್, ಎಕ್ಸ್ಟ್ರಾ ಮಾರ್ಜಿನ್ ಮತ್ತು ಟಕ್ಸ್ ಎಲ್ಲನೂ ಸಪ್ರೇಟಾಗಿ ನೀಟಾಗಿ ಲೈನ್ ಹೊಡಿಬೇಕು. ಆನಂತರ ಇವಾಗ ಮೇನ್ ಇಂಪಾರ್ಟೆಂಟ್ ಟಕ್ಸ್ ಪಾಯಿಂಟ್ ಅಳತೆ ಮಾಡಬೇಕು. ಟಕ್ಸ್ ಪಾಯಿಂಟ್ 8.5 ಇದೆ, 8.5 ಇಂಚು ಅಲ್ಲಿಗೆ ಒಂದು ಮಾರ್ಕ್ ಮಾಡಿ. ಕೆಳಗಡೆ ಟಕ್ಸ್ಗಾಗಿ 2.5 ಇಂಚ್ ಮಾರ್ಕ್ ಮಾಡಿ ಇವೆರಡು ಲೈನ್ ಹೊಡಿಬೇಕು. ಮೊದಲನೇದಾಗಿ ಬ್ರಸ್ಟ್ ಲೈನ್ ಹೊಡೀರಿ. ಆನಂತರ ತಳಗೆ ಕ್ರಾಸ್ ಪಟ್ಟಿ ಒಂದು ಲೈನ್ ಹೊಡಿಬೇಕು. ಡಾಟ್ ಪಾಯಿಂಟ್ ಬಂದಿದೆಯಲ್ಲ ಅದೇ ಬ್ರಸ್ಟ್ ಲೈನು, ಕೆಳಗಿಂದು ಕ್ರಾಸ್ ಪಟ್ಟಿ. ಇವಾಗ ನೀಟಾಗಿ ಲೈನ್ ಹೊಡೆದು ನಾವು ಅಳತೆ ಮಾಡಿ ನೋಡಬೇಕು. ಕ್ರಾಸ್ ಪಟ್ಟಿ 3 ಇಂಚ್ ಬರಬೇಕು. ಇವಾಗ ನಾವು ಫಸ್ಟ್ ಡಾಟ್ಗಾಗಿ 4 ಇಂಚ್ ಮಾರ್ಕ್ ಮಾಡಬೇಕು. ಆನಂತರ ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಡಾಟಾಗಿ ನಾವು ಮಾರ್ಕ್ ಮಾಡಬೇಕು. 1 ಇಂಚ್ ಡಾಟ್ ಹಿಡಿದ್ರೆ ತುಂಬ ಚೆನ್ನಾಗಿ ಬ್ಲೌಸ್ ಬರುತ್ತೆ. ಇವಾಗ ನಾವು ಲೈನ್ ಹೊಡಿಬೇಕು ಸ್ಟ್ರೇಟಾಗಿ. ಟಕ್ಸ್ ಉದ್ದ 2.5 ಇಂಚೇ ಬರಬೇಕು. ಡಾಟ್ ಪಾಯಿಂಟ್ಗೆ ಸ್ಟ್ರೇಟಾಗಿಯೇ ಲೈನ್ ಹಾಕಬೇಕು. ನೋಡಿ ಇವಾಗ ಫಸ್ಟ್ ಡಾಟ್ ಮುಗೀತು. ಇವಾಗ 1 ಇಂಚ್ ಮಾರ್ಕ್ ಮಾಡಿ ಕ್ರಾಸ್ ಪಟ್ಟಿಗಾಗಿ. ಇದು ಕ್ರಾಸ್ ಪಟ್ಟಿ 4 ಇಂಚ್ ಬರುತ್ತೆ. ಮತ್ತು ಇಲ್ಲಿ ನಾವು ಸ್ಟ್ರೇಟಾಗಿ ಲೈನ್ ಹಾಕಬೇಕು. ನೋಡಿ ಈ ಥರ ಡಾಟಿಂದ 1 ಇಂಚ್ಗೆ ಲೈನ್ ಹಾಕಿ. ಹಾಗೆ ನಾವು ಫ್ರಂಟ್ ನೆಕ್ಕು ಮತ್ತು ಕ್ರಾಸ್ ಪಟ್ಟಿ ನಡುವೆ ಅಳತೆ ಮಾಡಿ ನೋಡಬೇಕು. ನಮಗಿಲ್ಲಿ 4 ಇಂಚ್ ಬಂದಿದೆ. ಇದನ್ನು ನಾವು ಸೆಂಟ್ರ್ ಪಾಯಿಂಟ್ ತೆಗಿಬೇಕು. 4 ಇಂಚ್ನಲ್ಲಿ 2ನೇ ಭಾಗ ಮಾಡಿದಾಗ 2 ಇಂಚ್ ಬರುತ್ತೆ. ಆನಂತರ ನಾವಿಲ್ಲಿ ಈ 1ನೇ ಟಕ್ಸಿಂದ 1.5 ಇಂಚ್ ಡಿಸ್ಟೆನ್ಸ್ ಇರಬೇಕು. ಎಲ್ಲರಿಗೂ ಈ ಸೆಂಟರ್ ಡಾಟು 2.5 ಇಂಚೇ ಬರುತ್ತೆ. ಆ ಅರ್ಧ ಇಂಚ್ ಬಿಟ್ಟು ನಾವು ಅಳತೆ ಮಾಡಿ ನೋಡಬೇಕು. ಇವಾಗ 2.5 ಇಂಚ್ ಮಾರ್ಕ್ ಮಾಡಿ ಆ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ನಾವು ಮಾರ್ಕ್ ಮಾಡಿ ಡಾಟ್ ಹಿಡಿಬೇಕು. ಇವಾಗ ಇನ್ನೊಂದು ಡಾಟ್ ಮಾಡೋಣ ಬನ್ನಿ. ಈ ಕ್ರಾಸ್ ಪಟ್ಟಿ ಮೇಲೆ 2.5 ಇಂಚ್ ಬರಬೇಕು. 2.5 ಇಂಚ್ ಅಂತ ಮಾರ್ಕ್ ಮಾಡಿ. 2.5 ಇಂಚ್ ಮಾರ್ಕ್ ಮಾಡಿದಾಗ ಅದು ಫಸ್ಟ್ ಡಾಟ್ ಸ್ಟ್ರೇಟ್ ಬರುತ್ತೆ. ನಾವು 1.5 ಇಂಚ್ ಡಿಸ್ಟೆನ್ಸ್ ಇಡಬೇಕು. ಅಂತ ಈ ಕಡೆ 1/4 ಇಂಚ್, ಆ ಕಡೆ 1/4 ಇಂಚ್ ಮಾರ್ಕ್ ಮಾಡಿ ಡಾಟ್ ಹಿಡಿಬೇಕು. ನೀಟಾಗಿ ಸ್ಕೇಲಿಂದ ಮಾರ್ಕ್ ಮಾಡಿ. ಇವಾಗ ಕೊನೆಯದಾಗಿ 4ನೇ ಡಾಟ್ ಮಾರ್ಕ್ ಮಾಡೋಣ ಬನ್ನಿ. ನೋಡಿ ಫಸ್ಟ್ ಡಾಟಿಂದ ಆರ್ಮೋಲ್ ಸೈಡು 2 ಇಂಚ್ ಡಿಸ್ಟೆನ್ಸ್ ಇರಬೇಕು. ಈ ಆರ್ಮೋಲಲ್ಲಿ ನಾವು ಸೆಂಟರಿಂದ ಮಾರ್ಕ್ ಮಾಡಿ ಇದು 2.5 ಇಂಚ್ ಬರುತ್ತೆ. ಆ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಮಾರ್ಕ್ ಮಾಡಿ ಡಾಟ್ ಹಿಡಿಬೇಕು. ನೀಟಾಗಿ ಸ್ಕೇಲಿಂದ ಮಾರ್ಕ್ ಮಾಡಿ. ನೋಡಿ ಇವಾಗ ಫ್ರಂಟ್ ಕಟಿಂಗ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು.
ಇವು 4 ಡಾಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಮತ್ತು ನಾವಿಲ್ಲಿ ಫ್ರಂಟ್ ನೆಕ್ ರೌಂಡ್ ಶೇಪ್ನಲ್ಲಿ ಮಾರ್ಕ್ ಮಾಡಬೇಕು. ಇವಾಗ ಇದು ಕಂಪ್ಲೀಟ್ ಆಗಿದೆ. ಕ್ರಾಸ್ ಪಟ್ಟಿ ಮತ್ತು ಬಾಡಿ ಪಾರ್ಟ್ ಎಲ್ಲನೂ ನಾವು ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡಬೇಕು. ಈ ಕಟ್ಟಿಂಗಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ಮತ್ತೊಮ್ಮೆ ರಿಪೀಟಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಆರ್ಮೋಲ್ ಕಟ್ ಮಾಡಬೇಕಾದ್ರೆ ನಾವು ಹುಷಾರಾಗಿ ಕಟ್ ಮಾಡಬೇಕು. ನೀಟಾಗಿ 1/4 ಇಂಚ್ ಒಳಗಡೆನೇ ಕಟ್ ಮಾಡಬೇಕು. ನೋಡಿ, ಹೆಚ್ಚು ಕಡಿಮೆ ಮಾಡಬಾರ್ದು. ಇವಾಗ ಪರ್ಫೆಕ್ಟಾಗಿ ಆರ್ಮೋಲ್ ಕಟ್ಟಿಂಗ್ ಆಯಿತು. ಆನಂತರ ಕ್ರಾಸ್ ಪಟ್ಟಿ ನಾವು ಬೇರೆ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನನ್ನು ಕಟ್ ಮಾಡಿ ತೆಗೆದುಬಿಡಿ. ನೋಡಿ, ಕ್ರಾಸ್ ಪಟ್ಟಿಯನ್ನು ನೀಟಾಗಿ ಕಟ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿ ಇವಾಗ ನಾವು ಮಾರ್ಕ್ ಮಾಡಬೇಕು. ಇದ್ರ ಮೇಲೆ ಎಷ್ಟೆಷ್ಟು ಇಂಚ್ ತೊಗೊಂಡಿವಿ ಅಂತ ನಾವು ಮಾರ್ಕ್ ಮಾಡಬೇಕು. ರೌಂಡ್ ಶೇಪನ್ನು ಕರೆಕ್ಟಾಗಿ ಬರಬೇಕು. ಫ್ರಂಟ್ ಸೈಡ್ ನೀಟಾಗಿ ಕಟ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿದ ನಂತರ ಕ್ರಾಸ್ ಪಟ್ಟಿ ಮತ್ತು ಬಾಡಿ ಪಾರ್ಟ್ ಸಪ್ರೇಟ್ ಮಾಡಿದ ನಂತರ ಇವಾಗ ಇದ್ರ ಮೇಲೆ ನಾವು ಎಷ್ಟೆಷ್ಟು ಇಂಚ್ ಏನೇನು ತೊಗೊಂಡಿದ್ದೀವಲ್ಲ ಎಲ್ಲನೂ ಮಾರ್ಕ್ ಮಾಡಿ ನೀಟಾಗಿ ಇದನ್ನೆಲ್ಲ ನಾವು ಪೇಪರ್ ಕಟ್ಟಿಂಗ್ ಮೇಲೆ ಬರೆದಿಟ್ಟರೆ ನಿಮಗೆ ನೆನಪು ಉಳಿಯುತ್ತೆ. ಹಾಗೆ ಡಯಾಗ್ರಾಮ್ ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೀವು ಇದೇ ರೀತಿ ಬುಕ್ನಲ್ಲಿ ಡಯಾಗ್ರಾಮ್ ತೆಗೆದು ಈ ರೀತಿ ಎಲ್ಲನೂ ಬರೆದಿಡಬೇಕು. ಬಿಗ್ನರ್ಸ್ಗಾಗಿ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. 28 ಸೈಜು ಏನೇನು ಮೆಜರ್ಮೆಂಟ್ ಇದೆಲ್ಲ ಎಲ್ಲನೂ ಒಂದು ಕಡೆ ಬುಕ್ನಲ್ಲಿ ಬರೆದಿಡಿ. ಪದೇ ಪದೇ ನೀವು ನೆನಪು ಮಾಡ್ಕೋ ಅವಶ್ಯಕತೆ ಇಲ್ಲ. ಬುಕ್ನಲ್ಲಿ ಡಯಾಗ್ರಾಮ್ ತೆಗೆದು ಈ ರೀತಿ ಬರೆದಿಟ್ರೆ ನೀವು ಆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಒಂದು ಸಲ ಡಯಾಗ್ರಾಮ್ ಚೆಕ್ ಮಾಡಿದರೆ ಸಾಕು. ನೀಟಾಗಿ ಆ ಬ್ಲೌಸ್ ಆರಾಮಾಗಿ ನೀವು ಕಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.